ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ಶುಭೋದಯ. ನಿನ್ನೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಆ ವಿಡಿಯೋನ ನೋಡ್ಕೊಂಬನ್ನಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್, ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತೀವಿ, ನೀವು ಇಷ್ಟು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಹೇಗೆ ಹೇಳಿ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಕತೆ ಕಡೆ ಹೋಗೋಣ ಬನ್ನಿ. ಏನ್ ಲಕ್ಷ್ಮಿ, ಆಗ್ಲೇ ಕೆಲಸ ಎಲ್ಲ ಮುಗಿಸ್ ಬಂದೆ ಏನು? ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಲಕ್ಷ್ಮಿ. ನಾನು ಗಾಸಿಪ್ ವೀನ್ ಅಂತಾನೆ ಹೆಸರುವಾಸಿ. ಮತ್ತೆ ಇವರು ನಿಮ್ಗೆ ಗೊತ್ತಿರ್ಬೇಕಲ್ವಾ, ಇವ್ರ ಹೆಸರು ಸೀತಕ್ಕ. ಎಲ್ಲಾದ್ರಲ್ಲೂ ಅಡ್ಡ ಬರೋದೇ ಇವ್ರ ಕೆಲಸ. ಅಯ್ಯೋ ಸೀತಕ್ಕ, ಕೆಲಸ ಅಂತೀಯಲ್ಲ, ನಿನ್ಗೆಂಗೋ ಸೊಸೆ ಮಾಡಿಕ್ತಾಳೆ, ಮಾಡ್ಕೊಂಡು ಬರ್ತೀಯ. ನೋಡು, ಮನೆ ಕೆಲಸ ಮಾಡು, ಮಕ್ಳು ಸ್ಕೂಲಿಗೆ ಕಳಿಸು, ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡುತ್ತೆ. ಈಗಂತೂ ಸ್ಕೂಲಿಗೆ ರಜಾ ಕೊಟ್ಬಿಟ್ಟವ್ರ, ಏನು ಕಿತ್ತಾಡ್ತವೆ ಅಪ್ಪ, ತಲೆ ಚಿಟ್ಟಿಡ್ದೋಯ್ತದ. ಮನೆ ಒಳಗಡೆ ಇದ್ರೆ ಹುಚ್ಚೆ ಹಿಡಿತದೇನೋ ಅನಿಸ್ಬಿಡುತ್ತೆ. ಅದಕ್ಕೆ ಓಡಾಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದೆ. ಬಾರೆ ಕುತ್ಕೋಬಾರೆ, ಇದ್ದಿದ್ದೆ ನೀನು ಈಗಂತ ಇದೀಯಾ? ನಾನು ನನ್ನ ಮಕ್ಳು ಚಿಕ್ಕವರಾಗಿದ್ದಾಗ ಹಿಂಗೆ ತಾನೇ ಸಾಕಿದ್ದೀನಿ. ಬಾಬಾ ಎಲ್ಲ ಇದ್ದಿದ್ದೆ. ಅಯ್ಯೋ, ನಿನ್ನ ಮಕ್ಳು ಚಿಕ್ಕವರಿದ್ದಾಗ ಹೆಂಗಿದ್ರೋ ಏನೋ ನನಗಂತೂ ಗೊತ್ತಿಲ್ಲ. ನಾವಿದ್ವಲ್ಲ, ನಾವು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿಲ್ಲ. ಈ ಮಕ್ಳು ಒಂದು ಆಡ್ತವೆ ಅಪ್ಪ, ನನಗಂತೂ ಸಾಕಾಗೋಯ್ತೆ ಕಣಕ್ಕ. ಹಾಳಾದಾರ ಸ್ಕೂಲ್ಗೆ ರಜಾ ಯಾಕೆ ಕೊಡ್ತಾರೋ ಅನ್ನಿಸ್ಬಿಡ್ತು ಒಂದೊಂದ್ಸರಿ. ಅಲ್ಲ ಕಣ್ಲೆ, ಅಲ್ಲ ನಿನಗೆ 1 ತಿಂಗಳು 2 ತಿಂಗಳು ಇಟ್ಕೊಳಕ್ಕೆ ಇಷ್ಟು ಕಷ್ಟ ಆಗ್ಬೇಕಾರೆ ವರ್ಷಿಡೀ ಅವರೇ ನೋಡ್ಕೊತಿರ್ತಾರಲ್ಲ ಸ್ಕೂಲಲ್ಲಿ, ಅವ್ರಿಗೆ ಎಷ್ಟು ತಲೆನೋವು ಬಂದಿರಬೇಕು. ಅದೇ ಮತ್ತೆ ನಾನು ಅದೇ ಅನ್ಕೊಂತೀನಿ ಕಣಕ್ಕ ಒಂದೊಂದ್ಸರಿ. ಅಯ್ಯೋ ಬಿಡು, ಇನ್ನೇನು ಮಾಡೋಕ್ಕೈತದ, ನಮ್ಮ ಮಕ್ಳನ್ನ ನಾವೇ ನೋಡ್ಕೋಬೇಕು ತಾನೇ. ಅಯ್ಯೋ ಸೀತಕ್ಕ, ನಿನ್ಗೊಂದು ವಿಷಯ ಗೊತ್ತಾ? ಇವನವನೆಲ್ಲ ಕುಡುಕ್ರಂಗ ನೆನ್ನೆ ಹೋಗಿ ಅವನ ಮನೆ ಅಂತ ಹೇಳ್ಬಿಟ್ಟು ಈ ಗೌರಿ ಮನೆ ಬಾಗಿಲು ತಟ್ಬಿಟ್ಟವನೆ. ಅವಳು ಗಂಡ ತಗೊಳಪ್ಪ, ಇವನು ಯಾಕೆ ಬಂದ ಇಷ್ಟೊತ್ತಲ್ಲಿ ಅಂತ ಹೇಳಿ ಜಗಳಕ್ಕೆ ಬಿದ್ದು, ಅಯ್ಯೋ ಸಮಾಧಾನ ಮಾಡಿಸೋಕೆ ಸಾಕಾಗೋಯ್ತು. ಅಯ್ಯೋ ಗೌರಿ ಗಣ್ಣೆ, ಮೊದಲೇ ಅಯ್ಯಪ್ಪಂಗೆ ಅನುಮಾನ ಜಾಸ್ತಿ, ಅಂಥದ್ರಲ್ಲಿ ಕುಡುಕ್ರಂಗ ನೀನು ಯಾರ ಮನೇನ ಸಿಗ್ಲಿಲ್ಲ ಬಾಗ್ಲ ತಟ್ಟಕ್ಕೆ, ಅವಳ ಮನೇನ ಸಿಕ್ಕಿದ್ದು. ಪಾಪ ಅವಳಿಗೆ ಎಷ್ಟು ಗೋಳ ಇದ್ನೋ ಏನೋ. ವಾ, ಗೌರಿ ಮನೆ ಬಾಗ್ಲು ತಟ್ಟ ಬದಲು ಇನ್ನೊಬ್ರು ಮನೆ ಬಾಗ್ಲು ತಟ್ಟಿದ್ರೆ ಏನು ಪರವಾಗಿರ್ಲಿಲ್ವಾ? ನೀನು ಚೆನ್ನಾಗಿ ಹೇಳ್ದೆ. ಕುಡುಕ್ರಂಗ ಸರಿಯಾಗಿ ಕೊಟ್ಟು ಕಳ್ಸೋರು 4 ಬಿಗಿದು ಕಳ್ಸಿದ್ರು. ಅಯ್ಯೋ ಮುಂಡೆ ಮಗನೆ, ಕುಡ್ದು ಸಾಯ್ತೀಯಲ್ಲ, ಅಲ್ಲೇ ಬಿದ್ದು ಸಾಯಿ, ಹಿಂಗೆ ಕಂಡವ್ರ ಮನೆ ಬಾಗ್ಲಾಗ ತಟ್ತೀಯ ಅಂತವ. ಅಗಡೆ ಗೌರಿನೇ ಬತ್ತಾಳೆ. ಸೀತಕ್ಕ, ನಾನು ಹೇಳಿದ ವಿಷಯ ಹೇಳಕ್ ಹೋಗ್ಬಿಡ. ಆಮೇಲೆ ಯಾರು ಹೇಳಿದ್ದು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಜಗಳ ಬತ್ತಾಳೆ. ಇಲ್ಲ ಸುಮ್ಮನಿರೆ, ನಾನೇನು ಕೇಳಕ್ಕಲ್ಲ. ಓ, ನಮ್ಮ ಲಕ್ಷ್ಮಿ ಆಗ್ಲೇ ಬಂದು ಕೂದ್ಬಿಟ್ಟವಳೆ. ಅಯ್ಯೋ ಇಲ್ಲಕ್ಕ, ನನ್ನ ಬಾರಕ್ಕ, ನಾನು ಈಗ ತಾನೇ ಬಂದು ಹಿಂಗೆ ತಳ ಊರು ಕೂತ್ಕೊಂಡೆ, ನೀನು ಬಂದೆ. ಹೌದೇನು? ಸರಿ. ಏನಾಗೆ ತಿಂಡಿ ಮಾಡ್ಕೊಂಬಂದೇನು? ಹ್ಞೂ ಅಕ್ಕ, ರಾತ್ರಿ ಅನ್ನ ಸಾಂಬಾರೇ ಮಿಕ್ಕಿತ್ತು. ಆ ಸಾಂಬಾರಿಗೆ ಆ ಮುದ್ದೆ ತಿರುಗಿ ಇಕ್ಬಿಟ್ಟೆ ನೋಡು. ಇದ್ಯಾಕೆ ಗೌರಿ, ಬೆಳಿಗ್ಗೆನೆ ಹಿಂಗೆ ಹಾಕ್ಲಿಸ್ತದೆ? ಯಾಕೆ ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಅಯ್ಯೋ ಯಾಕೆ ಹೇಳ್ತೀರಕ್ಕ, ಆ ಕುಡುಕ್ರಂಗಿನಿಂದ ನಮಗಂತೂ ನೆಮ್ಮದಿ ಇಲ್ಲ. ಮೊದಲೇ ನನ್ನ ಗಂಡ ಅನುಮಾನದ ಪಿಶಾಚಿ. ಈ ನನ್ನ ಮಗ ಬಂದು ರಾತ್ರಿ ಮನೆ ಬಾಗಿಲು ತಟ್ಟಿ ನನಗೆ ರಾತ್ರೆಲ್ಲ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ಲ ನನ್ನ ಗಂಡ. ಅವ್ನು ಯಾಕೆ ಬಂದ ಅಂತ ನನಗಂತೂ ಹೇಳಿದ್ದೆ ಹೇಳಿ ಸಾಕಾಗೋಯ್ತು. ಕೊನೆಗೆ 2 ಗಂಟೆ 3 ಗಂಟೆ ರಾತ್ರಿವರೆಗೂ ತಲೆ ತಿಂದ. ನನಗೆ ನಿದ್ದೆ ಬಂದು ತೆಗಿ, ಯಪ್ಪನ ಸಾಹಸನೇ ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಮನಿಕಬಿಟ್ಟೆ ನೋಡು. ಅಯ್ಯೋ ಇದೇ ನಿಂಗೆ ಹೇಳ್ತಾ ಇದೀಯಾ? ಅವನು ಯಾಕೆ ನಿಮ್ಮನೆ ಬಾಗ್ಲು ತಟ್ತಾ? ಅಯ್ಯೋ ಯಾಕೆ ತಟ್ಟದ್ನೋ ಏನೋ, ಯಾರಿಗೆ ಗೊತ್ತು. ಅಯ್ಯೋ ನನಗೆ ಸಾಕಾಗೋಯ್ತದ. ಅಯ್ಯೋ ನಿನ್ಗೆ ಏನಾಗ್ತಾ ಇದೆ, ಏನಾಗುತ್ತೆ, ಏನಾಯ್ತು ಅನ್ನೋದೇ ಕನ್ಫ್ಯೂಷನ್ ಅಲ್ವಾ? ಇನ್ನು ಇದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಬಿಡು ಹೋಗ್ಲಿ. ಲೇ ಲಕ್ಷ್ಮಿ, ಅಲ್ಲಿ ನೋಡೋದು ಅಲ್ಲಿ ಬತ್ತಿರೋದು ನಮ್ಮ ಪಾರ್ವತಿ ಅಲ್ವಾ? ಹ್ಞೂ ಅವಳೇ. ಅಯ್ಯೋ ಅವಳು ಹಾಕೋ ಬಟ್ಟೆ ನೋಡು, ಅವಳು ಥರ ನೋಡು. ಅಲ್ಲ ಕಣಕ, ಮದುವೆ ಆಗಿ ಮಕ್ಳವೆ, ಅವಳು ಹಾಕಿರೋ ಬಟ್ಟೆ ನೋಡಿ ಹೆಂಗೈತೆ ಅಂತವ. ಅಯ್ಯೋ ಏನು ಇವಳೊಬ್ಳು ಸುಂದ್ರಿ, ಊರಲ್ಲಿ ಯಾರು ಇವಳ ಥರ ಸುಂದ್ರಿ ಇಲ್ಲ, ಇವಳೊಬ್ಳೇ ಸುಂದ್ರಿ ಅನ್ನೋಳಂಗೆ ಆಡ್ತಾಳೆ. ಅದೇ ಮತ್ತೆ ಅವಳು ಗಂಡನೂ ಇದಕ್ಕೆಲ್ಲ ಅವಕಾಶ ಕೊಟ್ಟವನ್ನ ಹೇಳು. ಆ ಬಟ್ಟೆ ನೋಡು, ಆ ಬಟ್ಟೆ ಎಂಥ ಬಟ್ಟೆ ಹಾಕೊಂಡವಳೆ, ಹೊಟ್ಟೆ ಕಾಣಿಸೋಂಗೆ. ತೂತು ನಮ್ಮ ಯಜಮಾನ್ರಾಗಿದ್ದರೆ ಹೊಡೆದು ಮೂಲೆಗೆ ಹಾಕಿರೋರು, ಇಂಥ ಬಟ್ಟೆ ಎಲ್ಲ ಹಾಕಬೇಡ ಅಂತ. ಏನಪ್ಪ ಅವಳು ಗಂಡಂಗೂ ಅದೇ ಇಷ್ಟವೇನೋ, ಬಿಟ್ಕೊಂಡು ಕೂತ ಅಂತಗೋ. ಅಯ್ಯೋ ಅದು ಅವ್ರವ್ರು ಇಷ್ಟ ಬಿಟ್ರೆ ಅವ್ರವ್ರು ಇಷ್ಟದಂಗೆ ಅವ್ರವ್ರು ಹಾಕೊಳ್ಳಿ. ನೀವು ಯಾಕೆ ಸುಮ್ಮನೆ ಹೊಟ್ಟೆ ಹುರ್ಕೋತೀರಾ? ನಿಮ್ಗೆ ಇಷ್ಟ ಇತ್ತಂದ್ರೆ ನೀವು ಹಾಕೊಳ್ಳಿ, ನಿಮ್ಮನ್ಯಾರು ಕೇಳ್ತಾರೆ? ನಾನೇನಾರು ಹಾಕೊಂಡ್ರೆ ನನ್ನ ಗಂಡ 4 ಬಿಗ್ದು ಮೂಲೆ ಕೂರಿಸಿರ್ತಾನೆ. ಬಂದ್ಲು ಸುಮ್ಮನಿರಿ.
ಓ, ಎಲ್ಲರೂ ಆಗಲೇ ಬಂದು ಕೂತಾಗೈತೆ, ನಾನೇ ಲೇಟು ಅನ್ಸುತ್ತೆ. ಅಯ್ಯೋ, ಎಂತ ಲೇಟು ಇಲ್ಲ ಬಾ, ನಾವು ಈಗ ತಾನೇ ಬಂದು ಕೂತಿದ್ದೀವಿ, ನೀನು ಈಗ ತಾನೇ ಬಂದೆ. ಅಲ್ಲ, ನೆನೆ ಎಲ್ಲ ಏನೋ ಹೇಳ್ತಿರಲ್ಲ, ಏನಾರು ಮಾಡೋಣ ಏನಾರು ಮಾಡೋಣ, ಎಲ್ಲರೂ ಸಂಪಾದನೆ ಮಾಡ್ತಾರೆ, ನಾವು ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಾಯ್ತಿಲ್ಲ ಅಂತಿದ್ದಲ್ಲ. ಏನು ಐಡಿಯಾ ನಿಂದು? ಪಾರ್ವತಿ, ಈ ಡ್ರೆಸ್ ನಿನ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತಾ? ಆದರೂ ಮಾತ್ರ ಎಲ್ಲಿಂದ ತರ್ತೀಯ ಇಂಥ ಡ್ರೆಸ್ಗಳನ್ನೆಲ್ಲ ನೀವು? ಓ, ಈ ಡ್ರೆಸ್ನ ಇದು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಅಕ್ಕ. ಇನ್ಸ್ಟಾಗ್ರಾಮಲ್ಲಿ ಇದನ್ನ ನೋಡಿದ್ನಾ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇವತ್ತೇ ಫಸ್ಟ್ ಹಾಕ್ಕೊಂಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆಯಾನಾ? ಸೂಪರಾಗಿ ಕಾಣಿಸ್ತಾ ಇದೆ ಕಣೆ. ನಿನಗಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ನೀನಂತೂ ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗೇ ಕಾಣಿಸ್ತೀಯಾ ಬಿಡು. ಹೌದು, ನಾನು ಬರೋದಕ್ಕೆ ಮುಂಚೆ ಏನೋ ಮಾತಾಡ್ತಾ ಇದ್ದಂಗೆ ಕಾಣಿಸ್ತಪ್ಪ. ಏನು ಮಾತಾಡ್ತಾ ಇದ್ರಿ? ಅಯ್ಯೋ, ಏನಿಲ್ಲ, ಅದೇ ನಮ್ಮ ಸೀತಕ್ಕ ಈ ಹಳ್ಳಿನಲ್ಲಿ ನಮ್ಮದು ಗೌರವ ಹೆಚ್ಚಾಗಬೇಕು ಅಂತಂದರೆ ನಾವು ದುಡಿಬೇಕು, ನಾವು ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ತಾ ಇದ್ಲಲ್ಲ, ಅದಕ್ಕೆ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದು. ಎಲ್ಲಿ ಇನ್ನು ರಾಧಕ್ಕ ಬರಲೇ ಇಲ್ವಲ್ಲ? ಅಯ್ಯೋ, ಆ ರಾಧಿನ, ಅಯ್ಯೋ, ಆ ರಾಧಿನ ಮಾತು ಕೇಳ್ಕೊಂಡು ಹೋಗ್ಬಿಟ್ರೆ ಅವಳು ಐಡಿಯಾ ಕೊಡ್ತೀನಿ, ನಾನು ತುಂಬ ಬುದ್ಧಿವಂತೆ ಅಂತ ಹೇಳ್ತಾಳೆ. ಅವಳು ಕೊಡೋ ಐಡಿಯಾ ಎಲ್ಲನೂ ಫ್ಲಾಪೇ. ಒಂದು ಇದುವರೆಗೂ ವರ್ಕ್ ಆಗಿರೋದು ನಾವಂತೂ ನೋಡಿಲ್ಲ. ಅವಳ ಮಾತು ಕೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಆದರೆ ಮಾತಿಗೆ ಮಾತ್ರ ಅಯ್ಯೋ, ನನ್ನಷ್ಟು ಬುದ್ಧಿವಂತೆ ಈ ಊರಲ್ಲಿ ಯಾರೂ ಇಲ್ಲ ಅನ್ನೋ ಥರ ಮಾತಾಡ್ತಾಳೆ. ಅಯ್ಯೋ ಹೌದಕ್ಕ, ಅವಳು ಏನೋ ನಾನೇ ಬುದ್ಧಿವಂತೆ, ನನ್ನಂಗೆ ಯಾರೂ ಇಲ್ಲ, ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅನ್ನೋ ಥರ ಮಾತಾಡ್ತಾಳೆ. ನನಗೂ ಅದು ಇಷ್ಟ ಆಗಲ್ಲ. ಆದರೂ ಏನು ಮಾಡ್ತೀರಾ, ಫ್ರೆಂಡ್ ಅಲ್ವಾ, ಅದಕ್ಕೆ ಹ್ಞೂ ಅಂತ ಕೇಳ್ಕೊಳ್ಳೋದು. ಅವಳು ಹೇಳೋದೆಲ್ಲ ಕೇಳ್ಕೊಳ್ಳೋಣ, ಆಮೇಲೆ ನೋಡೋಣ. ಅವಳು ಬಂದ್ಲು. ಇದ್ಯಾಕೆ ರಾಧಾ, ಏನಾಯ್ತು? ಅಲ್ಲ, ಮುಖ ಯಾಕೆ ಹಿಂಗೆ ಬಾಡೋಗೈತಲ್ಲ? ಅಯ್ಯೋ, ಏನು ಹೇಳಿ, ಹಲ್ಲು ನೋವು ಕಣ್ರಿ, ಹಲ್ಲು ನೋವು, ತುಂಬ ಹಲ್ಲು ನೋವ್ತಾ ಇದೆ. ಹಲ್ಲು ನೋವಾ? ಅಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು ತಾನೇ? ಅಯ್ಯೋ, ಡಾಕ್ಟರ್ ಹತ್ರಕ್ಕೆ ಹೋಗಿದ್ದೆ ಕಣ್ರಿ, ಹಲ್ಲು ಕೀಳ್ಬೇಕು ಅಂತ ಹೇಳಿದ್ರು. ಅಯ್ಯೋ, ಹಾಳಾದ ಹಲ್ಲು ನೋವು ತಡೆಯೋಕ್ಕಾಗೋದಿಲ್ಲ ಕಣಮ್ಮ. ಅಲ್ಲ, ಕೀಳ್ಬೇಕು ಅಂತಂದ್ರೆ ಕೀಳಿಸ್ಬಿಡ್ಬೇಕಾಗಿತ್ತು. ನೀನು ಉಳ್ಕಲಾಗೈತಾ? ಅಯ್ಯೋ, ಹುಳ್ಕಲಲ್ಲ ಕಣಕ್ಕ, ಅಲ್ಲಿ ಯಾವುದೋ ಒಂದು ಎಕ್ಸ್ಟ್ರಾ ಹಲ್ಲು ಬರ್ತಾ ಇದೆಯಂತೆ. ಅದು ಸ್ಟ್ರೈಟಾಗಿ ಬಂದಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ವಂತೆ. ಅದು ಓರೆ ಬರ್ತೈತಂತೆ, ಇನ್ನೊಂದು ಹಲ್ಲಿಗೆ ಟಚ್ ಆಯ್ತೈತಂತೆ. ಅದಕ್ಕೆ ತುಂಬ ಪೇನ್ ಬರ್ತಾ ಇದೆ, ಅದನ್ನು ಕೀಳಿಸ್ಬಿಡಿ ಅಂತ ಅಂದರು. ಏನ ಹಲ್ಲು ಈಗ ಹುಡ್ತೈತಾ ನಿನಗೆ? ಅಯ್ಯೋ ಹ್ಞೂ ಕಣಕ್ಕ, ಅದೇನೋ ಬುದ್ಧಿವಂತರಿಗಷ್ಟೇ ಅಂತೆ ಹಲ್ಲುಟ್ಟದು. ಅಯ್ಯೋ, ಶುರುವಾಯ್ತು ಇಳ್ದು ನಾನು ಬುದ್ಧಿವಂತೆ ಅನ್ನೋದು. ಅಯ್ಯೋ ಹೌದಾ? ಹಾಗಾದ್ರೆ ನಮಗೆಲ್ಲ ಅದು ಹುಟ್ಟಕ್ಕಲ್ಲ ಅನ್ಸುತ್ತೆ, ನಿಮ್ಮಂಥ ಬುದ್ಧಿವಂತರಿಗೆ ಅನ್ಸುತ್ತೆ ಹುಟ್ಟೋದು. ಅಯ್ಯೋ ಹ್ಞೂ ಕಣಕ್ಕ, ಅದಕ್ಕೆ ನನ್ನ ಗಂಡಂಗೆ ಹಲ್ಲು ಕೀಳಿಸ್ಕೊಂಬತ್ತೀನಿ ಕಣ್ರಿ ಅಂತಂದರೆ, ಅಯ್ಯೋ ಮಟನ್ ಚಿಕನು ತಿನ್ನೋಕ್ಕಾಗಲ್ಲ, ಹಲ್ಲೇ ಕೀಳ್ಸೋಕೋಯ್ತೀಯ, ಬಂದ್ರೆ ಬತ್ತದ ಬಿಡು, ನೋವು ಮಾತ್ರ ಕೊಟ್ಟರಲ್ಲ ಅದು ನುಂಗ್ಕೊಂಡಿರು ಅಂತ ಅಂತಾರೆ. ನಾನು ಏನು ಮಾಡಲಿ ಹೇಳು? ಹಾಂ, ಅದು ನಿಜನೇಯ. ಇರೋ ಹಲ್ಲೆಯನ್ನು ಕೀಳಿಸ್ಬಿಟ್ಟು ಆಮೇಲೆ ಮಟನ್ ಚಿಕನ್ನು ಕಡಿಯೋಕೆ ಏನು ಮಾಡ್ತೀಯಾ? ಬೇಡ ತೆಗಿ, ನೋವು ಬಂದ್ರೆ ಒಂದೆರಡು ಮಾತ್ರೆ ತಗೊಂಡು ನುಂಗು, ನೋವು ಕಮ್ಮಿ ಆಯ್ತದೆ. ಅಷ್ಟೇ ಮಾಡಬೇಕು ಕಣಕ್ಕ. ಅಲ್ಲದೆ ನಾಳೆ ಬೇರೆ ರಾಮನವಮಿ ಅಲ್ಲ, ನೀವೆಲ್ಲರೂ ಆಚರಿಸ್ತಿರೋ ಇಲ್ವೋ ಗೊತ್ತಿಲ್ಲ. ನಾನು ಸಿಂಪಲಾಗಿ ಮನೇಲಿ ಕೋಸಂಬರಿ, ಪಾನಕ, ನೀರು ಮಜ್ಜಿಗೆ ಎಲ್ಲ ಮಾಡಿ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಇದು ನೋಡಿದ್ರೆ ಹಲ್ಲು ನೋವು, ಇವತ್ತೇ ಜ್ವರ ಚಳಿ ಬಂದು ಮನೆ ಕತ್ತಿನೋ ಏನೋ, ಅಷ್ಟು ಹಲ್ಲು ನೋಯ್ತೈತೆ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅಯ್ಯೋ ಅದೆಲ್ಲನೂ ಬಿಡು, ನಿನ್ನ ಹಲ್ಲು ಇವತ್ತು ಬರ್ತದೆ, ನಾಳೆಗೆ ಹೋಯ್ತದೆ. ನಾವು ಮೊನ್ನೆ ಮಾತಾಡ್ಕೊಂಡಿದ್ವಲ್ಲ ಸೀತಕ್ಕನ ಮನೆ ಹತ್ರ, ಈ ಥರ ಏನು ಮಾಡೋದು ಅಂತ ಡಿಸ್ಕಷನ್ ಮಾಡೋಣ ಅಂತ. ಅದ್ರ ಬಗ್ಗೆ ಮಾತಾಡಕ್ಕೆ ತಾನೇ ಇವತ್ತು ಬೇಗ ಬನ್ನಿ ಅಂತ ಫೋನ್ ಮಾಡಿದ್ದು. ಅಲ್ಲ, ನಾವೆಲ್ಲ ಬಂದು ಕೂತಿದ್ದೀವಿ, ನೀನು ಈಗ ಅಳ್ಳಾಡಿಸ್ಕೊಂಬತ್ತಾ ಇದೀಯಾ? ಹೇಳ್ತಾ ಇಲ್ವೇನಕ್ಕ ತುಂಬ ಹಲ್ಲು ನೋವು ಅಂತ? ನಿನ್ನನ್ನು ನೋಡಿ ಈ ಥರ ಕೇಳ್ತೀಯಲ್ಲ. ನೋಡಿಲಿ ಈ ದವಡೆ ಎಷ್ಟು ಊದ್ಕೊಂಡೈತೆ, ನಿನ್ನ ಕಣ್ಣು ಕಾಣಿಸ್ತಾ ಇಲ್ವಾ? ಅಯ್ಯೋ ಹೋಗ್ಲಿ ಬಿಟ್ರೆ, ಕಿತ್ತಾಡಬೇಡಿ, ಬನ್ನಿ ಕೂತ್ಕೊಳ್ಳಿ. ಸರಿ, ಈಗ ಏನು ಮಾಡೋದು? ಈಗ ಎಲ್ಲರೂ ಮಾತಾಡ್ಕೊಂಡಂಗೆ ನಾವು ಏನಾದರೂ ಒಂದು ಮಾಡಲೇಬೇಕು. ನಾವು ಏನಾದರೂ ಮಾಡಿ ಈ ಊರಲ್ಲಿ ನಮ್ಮದೇ ಒಂದು ಸ್ಥಾನಮಾನ, ಗೌರವನ ಗಿಟ್ಟಿಸ್ಕೋಬೇಕು. ಎಲ್ಲರೂ ಮನೇಲಿ ಕೂತಿರ್ತಾರೆ, ಇವ್ರಿಗೇನು ಕೆಲಸ ಇಲ್ಲ. ಅಲ್ಲಿ ಕೂತ್ಕೋತಾರೆ, ಕಟ್ಟೆ ಮೇಲೆ ಹರಟೆ ಹೊಡಿತಾರೆ, 3 ಹೊತ್ತು ಹರಟೆ ಹೊಡಿತಾ ಕೂತಿರ್ತಾರೆ. ಕಂಡರ ಮನೆ ವಿಷಯನ ಅಂತ ಬಾಯಿಗೆ ಬಂದ ಮಾತಾಡ್ತಾರೆ. ನಾವು ಅಂದರೆ ಏನು ಅಂತ ಅವ್ರಿಗೆಲ್ಲರಿಗೂ ತೋರಿಸ್ಬೇಕು. ಹೌದಕ್ಕ. ಸರಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ನೀವೆಲ್ಲರೂ ಒಪ್ಕೊಂಡ್ರೆ ಆ ಐಡಿಯಾನ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹೆಸರು ಮಾಡ್ಬೋದು. ಐಡಿಯಾನಾ? ಏನಕ್ಕದು? ನಾವ್ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು?
ವಾವ್ ಅಕ್ಕ, ನನ್ನ ಮೈಂಡಲ್ಲೂ ಅದೇ ಇದ್ದಿದ್ದು. ನನ್ನ ಹತ್ರ ಯೂಟ್ಯೂಬ್ ಅನ್ನೋದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಣ, ಎಲ್ಲರೂ ನಮ್ಮನ್ನು ಗುರುತಿಸ್ಬೇಕು, ಆ ಥರ ಮಾಡೋಣ ಅಂತ ಅನ್ಕೊತಿದ್ದೆ. ಯಾಕಂದರೆ ಇವಾಗ ಎಲ್ಲನೂ ಈ ರೀಲ್ಸು ಅದು ಇದು ಮಾಡಿ ಎಲ್ಲ ಎಷ್ಟು ಫೇಮಸ್ ಆಗ್ತಿದಾರಲ್ವ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇದರಲ್ಲೆಲ್ಲನೂ. ಹೌದು, ಯೂಟ್ಯೂಬೂ ಅದ್ರ ಥರನೇ ಇರುತ್ತೆ. ಹೌದೌದು, ನೀವು ಹೇಳಿದ ಕರೆಕ್ಟು. ಈ ಕಡೆ ಅರ್ನಿಂಗ್ಸು ಬರುತ್ತೆ, ಈ ಕಡೆ ಹೆಸರು ಕೂಡ ಬರುತ್ತೆ. ಚೆನ್ನಾಗಿದೆ ಅಕ್ಕ, ನಿಮ್ಮದು ನಮ್ಮದು ಐಡಿಯಾ ಸೇಮ್ ಪಿಂಚ್. ಯೂಟ್ಯೂಬಾ? ಅಯ್ಯೋ, ಅದೆಲ್ಲ ನಮಗೆ ಗೊತ್ತಾಗಲ್ವಲ್ಲ. ಅಯ್ಯೋ, ಎಲ್ಲ ನಾವು ಹೇಳ್ಕೊಡ್ತೀವಕ್ಕ, ನೀನೇನು ತಲೆ ಕೆಡಿಸ್ಕೊಂಬೇಡ. ಈಗ ಯೂಟ್ಯೂಬ್ ಚಾನಲ್ಲೇ ಮಾಡೋಣ. ನಿಮ್ದೆಲ್ಲರದು ಒಪ್ಪಿಗೆ ಇದೆಯಾ? ಹಾಂ, ಒಪ್ಪಿಗೆ ಇದೆ. ಆದರೆ ಇದನ್ನೆಲ್ಲ ನೋಡಿ ನಮ್ಮ ಮನೆಯವರೆಲ್ಲ ಏನಂತಾರೋ ಏನೋ, ಅಲ್ಲದೆ ಇದು ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲಪ್ಪ ನನಗೆ. ನೀನು ಯಾವ ತಾನೇ ಗೊತ್ತಿದೆ ಅಂತೀಯಕ್ಕ, ನಾವೆಲ್ಲ ಹೇಳ್ಕೊಡ್ತೀವಿ, ಸುಮ್ಮನಿರು. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ, ಯಾವ ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕತೆ ಇನ್ನೂ ಮುಂದುವರಿಯುತ್ತೆ. ನಾಳೆ ಮತ್ತೆ ಕತೆ ಮುಂದುವರಿಸ್ತೀನಿ. ಬರೋಣ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು. ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ನಾಳೆ ಮತ್ತೆ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.